100 ಮಕ್ಕಳನ್ನು ಜನ್ಮ ಕೊಡುವುದಕ್ಕಿಂತ ಮುತ್ತಿನಂತಹ ಒಂದು ಮಗುವಿದ್ದರೆ ಸಾಕು. ಪಂಚಾಕ್ಷರಿ ದೇವರು. ಹೌದು, ಕೆಲವರು ಬಹಳ ಜನ ಮಕ್ಕಳನ್ನು ಜನ್ಮ ಕೊಡುತ್ತಾರೆ, ಆದರೆ ಅವರಿಗೆ ಆಚಾರ ವಿಚಾರ ಸಂಸ್ಕಾರ ಕೊಡುವುದನ್ನು ಮರೆಯುತ್ತಾರೆ. ಇದರಿಂದ ನಮ್ಮ ದೇಶದ ಸಂಸ್ಕೃತಿ ಕ್ಷೀಣಿಸುತ್ತಿದೆ. ನಾವು 100 ಮಕ್ಕಳನ್ನು ಜನ್ಮ ಕೊಡುವುದಕ್ಕಿಂತ ಸಂಸ್ಕಾರವುಳ್ಳ ಮುತ್ತಿನಂತ ಒಬ್ಬ ಮಗನಿದ್ದರೆ ಸಾಕು ಎಂದು ಐನಾಪುರ ಸಿದ್ದೇಶ್ವರ ಮಠದ ಪೀಠಾಧಿಪತಿ ಪೂಜ್ಯ ಪಂಚಾಕ್ಷರಿ ದೇವರು ತಂದೆ ತಾಯಿಗಳಿಗೆ ಕರೆ ಕೊಟ್ಟರು. ಅವರು ನಗರದ ಮಹಾಂತೇಶ್ವರ ಮಠದಲ್ಲಿ ಶ್ರೀ ಮಹಾಂತೇಶ್ವರ ಗಜಾನನ ನವಯುವಕ ಸಂಘದ ವತಿಯಿಂದ ಹಮ್ಮಿಕೊಂಡ ತಂದೆ ತಾಯಿಗಳ ಪಾದಪೂಜೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಅವರು ತಮ್ಮ ಆಶೀರ್ವಚನ ಮುಂದುವರಿಸುತ್ತಾ, ತಂದೆ ತಾಯಿಗಳು ಶಾಲೆ ಕಲಿತು ವಿದ್ಯಾವಂತರಾದರೆ ಸಾಲದು, ಅವರು ಮೊದಲು ಧಾರ್ಮಿಕ ವಿಚಾರ ಸಂಸ್ಕಾರವನ್ನು ಬಲ್ಲವರಾಗಬೇಕು. ಆಗಲೇ ನಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾರ್ಪಡಿಸಲು ಸಾಧ್ಯ. ಇಂದಿನ ನವಯುಗದಲ್ಲಿ ನಮ್ಮ ಮಕ್ಕಳು ಮಾಧ್ಯಮಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರ ಮರೆಯುತ್ತಿದ್ದಾರೆ. ಇವರನ್ನು ತಿದ್ದಲು ಇವರಿಗೆ ನಮ್ಮ ಮಹಾಗ್ರಂಥಗಳ ಹಾಗೂ ವಚನಗಳ ಅಧ್ಯಯನ ಅವಶ್ಯಕವೆಂದು ಪಾಲಕರಿಗೆ ಪೂಜ್ಯರು ತಿಳಿ ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಮುಖಂಡ ಗೋಪಾಲರಾವ್ ಕಟ್ಟಿಮನಿ, ಈ ಜಗತ್ತಿಗೆ ನಮ್ಮನ್ನು ಪರಿಚಯಿಸಿದವರು ನಮ್ಮ ತಂದೆ ತಾಯಿಗಳು. ಇವರು 100 ಕಷ್ಟಗಳನ್ನು ಸಹಿಸಿಕೊಂಡು ನಮ್ಮ ಒಳತಿಗಾಗಿ ಹಗಲೆಲ್ಲೂ ಶ್ರಮಿಸಿದ್ದಾರೆ. ಅವರ ಋಣಗಳ ಭಾರ 7 ಜನ್ಮಗಳಲ್ಲಿ ತೀರಿಸಲು ನಮಗೆ ಸಾಧ್ಯವಿಲ್ಲವೆಂದು ತಂದೆ ತಾಯಿಗಳ ಬಗ್ಗೆ ಗುಣಗಾನ ಮಾಡುತ್ತಾ ನಿರರ್ಗಳವಾಗಿ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಾಧಕ ಜಗದೀಶ್ ಮರ್ಪಳ್ಳಿ, ನಮ್ಮ ಮನೆ ಬೃಂದಾವನ ಹಾಗೂ ಕೈಲಾಸವಾಗಬೇಕಾದರೆ ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಶರಣ ಮಹಾಂತರ ವಿಚಾರ ಹಾಗೂ ಅವರ ದೃಷ್ಟಾಂತಗಳನ್ನು ತಿಳಿ ಹೇಳುವುದಲ್ಲದೆ ಅವುಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳುತ್ತಾ ಈ ಯುವಕ ಸಂಘದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬ್ರಹ್ಮಕುಮಾರಿ ಆಶ್ರಮದ ಅಕ್ಕ ವಿಜಯಲಕ್ಷ್ಮಿ, ಹಿರಿಯ ಚೇತನಗಳಾದ ಸಂಗಪ್ಪ ಪಾಲಮೂರ್, ಶಾಂತವೀರಪ್ಪ ಸುಂಕದ, ಯುವ ಮುಖಂಡ ಸಂತೋಷ್ ಗಣಂತಿ, ಸಚ್ಚಿದಾನಂದ ಸುಂಕದ್ ಸೇರಿದಂತೆ ಅನೇಕರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧನೆಗಾದ ಸಾಧಕರಾದ ಭೀಮಶೆಟ್ಟಿ ಮುಕ್ಕ, ರೇವಣಸಿದ್ದಯ್ಯ ಸ್ವಾಮಿ ಕಲ್ಲೂರ್, ಶಂಕರ್ಜಿ ಹೂವಿನ ಹಿಪ್ಪರ್ಗಿ, ಡಾಕ್ಟರ್ ಸಂತೋಷ್ ಪಾಟೀಲ್, ಜಗದೀಶ್ ಮರ್ಪಳ್ಳಿ, ಗಿರಿದಾಸ್ ಸಜ್ಜನ್, ಸಂಗಾರೆಡ್ಡಿ ಸರಣನ್ನವರ್, ಸತ್ಯನಾರಾಯಣ ನೇರಾಳೆ, ಖಾಜಪ್ಪ ಮಡಿವಾಳ ಅವರನ್ನು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಜನ ತಂದೆ ತಾಯಿಗಳ ಪಾದ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ 100 ಜನ ಪಾಲಕ ಪೋಷಕರು ಹಾಗೂ ನಗರದ ನಾಗರಿಕರು ಭಾಗವಹಿಸಿ ಸಾಕ್ಷಿಯಾದರು. ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಸಾಲಿ, ತನ್ನ ಹಿಂದೆ ತಿರುಗಿ ನೋಡುವುದು ಮುಳ್ಳಿನ ಬೇಲಿ, ಜನ ಮುರಿದು ಹೋಗುವರು ಮನೆ ಮಠದ ಕೀಲಿ. ಜನಗಳಿಗೆ ಮುಳ್ಳಿನ ಬೇಲಿ ಬೇಕಂದ, ಜನಗಳಿಗೆ ಸಂಸ್ಕಾರದ ಸಾಲಿ ಬೇಕಂದ. ಒಂದು ದನಕ್ಕೆ ಗೊತ್ತಾಗ್ತದಂತ ಅಲ್ಲಿ ಮುಳ್ಳಿನ ಬೇಲಿ ಹಾಕಿದ್ರು ಅಂತಂದ್ರೆ ಅಲ್ಲಿ ಮುಳ್ಳದ ಅಲ್ಲಿ ಹೋತು ಅಂತಂದ್ರೆ ನನಗೆ ಚುಚ್ಚುತ್ತದ, ಅದಕ್ಕೆ ಹೋಗ್ಬಾರ್ದು ಅಂತ ಅದಕ್ಕೆ ಗೊತ್ತಾಗ್ತದಂತ. ಹಂಗ ಆ ದನಕ್ಕಿರ್ತಕ್ಕಂಥ ಬುದ್ಧಿ ಜನಕ್ಕಿಲ್ಲ ಅಂತ ಆಧುನಿಕ ಕೈ ಹೇಳ್ದ. ಅಲ್ಲಿ ಮುಳ್ಳಿನ ಬೇಲಿದಾಗ ಹೋಗ್ಬಾರ್ದು ಅಂತ ದನಗಳಿಗೆ ಗೊತ್ತಾಗ್ತದೆ, ಆದ್ರೆ ಇವಾಗ ಎಲ್ಲಿ ಹೋಗ್ಬಾರ್ದು ಅಲ್ಲೇ ಹೋಗ್ತಾನ, ಏನ್ ಮಾಡ್ಬಾರ್ದು ಅದನ್ನೇ ಮಾಡ್ತಾನ, ಏನ್ ತಿನ್ಬಾರ್ದು ಅದನ್ನೇ ತಿಂತಾನ. ಅದಕ್ಕ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಸಾಲಿ. ಈ ಸಂಸ್ಕಾರ ನಾವು ಯಾರಿಗೆ ಕೊಡ್ಬೇಕು? ಯಾರಿಗೆ ಕೊಡ್ಬೇಕ್ರವ? ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು. ಒಂದ್ ಅರ್ಥ ಮಾಡ್ಕೊಳ್ಳೋದು, ತಂದೆ ತಾಯಿ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡೋದಕ್ಕಿಂತ ಮುಂಚೆ ನಾವು ಸಂಸ್ಕಾರವಂತರಾಗಿರ್ಬೇಕು. ನಾವು ಸಂಸ್ಕಾರವಂತರಾಗಿದ್ದಾಗ ಮಾತ್ರ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಾಕ ಹಕ್ಕದ ಹೊರತು ಸುಮ್ಮನೆ ಹಡ್ದೀವಿ ಜನ್ಮ ಕೊಟ್ಟಿವಿ ಅಂತ ತಿಳ್ಕೊಂಡು ಸಂಸ್ಕಾರ ಕೊಡಾಕ ಹಕ್ಕಿಲ್ಲ. ನೀನ ಮಾಡಬಾರದು ಮಾಡ್ದಿ ಅಂತಂದ್ರ, ನೀನ ಕುಡಿಬಾರದು ಕುಡ್ದಿ ಅಂತಂದ್ರ ಅವನು ಮಗ ಮನಿ ಹೊಡೆದು ಕುಡಿದು ಬಂದಾಗ ಅಂತ ನೀನೇ ಕುಡಿತಿ ನನಗೇನ್ ಹೇಳ್ತಿ ಅಂತಾನ ಯಾರು? ಮಗ ಅಪ್ಪು ಹೇಳ್ತಾನ. ಅದಕ್ಕ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡೋದಕ್ಕಿಂತ ಮುಂಚೆ ತಾಯಿ ತಂದೆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡೋದಕ್ಕಿಂತ ಮುಂಚೆ ಇವರು ಸಂಸ್ಕಾರವಂತರಾಗಿರ್ಬೇಕು.